2022 ಕ್ರಾಂತಿ ಆಗ್ತಿತ್ತು ಅಂತಾರೆ. ಈ ಹಳೆ ಮಂದಿ ಅಂದ್ರೆ ಈಗ ಹೆಚ್ಚು ಕಡಿಮೆ ಮ್ಯಾಕ್ಸಿಮಮ್ ನಮ್ಮ ಏನಪ್ಪ ಅಂದ್ರೆ ಸಿದ್ದರಾಮಯ್ಯರು ಬೆಂಬಲಿಗಿದ್ದಾರೆ. ಅದೇ ಕಾಲಕ್ಕೆ ಇನ್ನೊಂದು ಏನಪ್ಪ ಅಂತಂದ್ರೆ ಅವ್ರ ಸಲುವಾಗಿ ಬೇಕಾದ ಮಾಡ್ಲಿಕ್ಕೆ ಸಾಧ್ಯ. ಆ ಜನಕ್ಕೆ ಒತ್ತು ಬರಬಾರ್ದು, ಕೆಲವೊಂದು ಮಂದಿನ ಅಲ್ಲಿ ಕಟ್ ಮಾಡಿ ಹೊರಗೆ ಹಾಕುವಂಥ ಪ್ರಯತ್ನ ಮಾಡ್ತಾ ಇದ್ದಾರಪ್ಪ ಡಿ ಕೆ ಶಿ ಅವರು ಅಂತೇಳಿ. ಯಾಕೆ ಮತ್ತೆ 22 ಮತ್ತೆ ಒಳ್ಳೆ ನಾ ಮರಳಿ ಬರ್ತೀನಿ, ನಮ್ಮ ಹೈಕಮಾಂಡ್ ಹೇಳಿ ನಿಲ್ತೀನಿ ಅಂತ ಹೇಳಿದ್ದಾರೆ ನಮ್ಮ ಯಾರು ಸಿದ್ದರಾಮಯ್ಯನವರು. ಮತ್ತೆ ಮರಳಿ ಬಂದಿದ್ದಾರಪ್ಪ ಅನ್ನೋ ಭಯಾನೂ ಅದ ಡಿ ಕೆ ಶಿ ಅವ್ರಿಗೆ, ಸುಳ್ಳಲ್ಲದು. ಯಾಕಂದ್ರೆ ಅವರು ಸಮಯ ಬಂದಾಗ ತಮ್ಮ ಮಾತುಗಳನ್ನು ಚೇಂಜ್ ಮಾಡ್ತಾ ಇರ್ತಾರೆ ಸಿದ್ದರಾಮಯ್ಯನವರು. ಈಗಾಗಲೇ ಒಂದು ಮಾತು ಅಂದರು ಸಹಿತ ಅವರು 22 ನಾನಾ ಸಿ ಎಮ್ ಅಂತೇಳಿ. ಅದಕ್ಕಾಗಿ ತಮಗೆ ಬೇಕಾದಂಥ ಜನರನ್ನು ಕ್ಯಾಬಿನೆಟ್ದಲ್ಲಿ ಹಾಕ್ಕೊಳ್ಳೋಸೋರಾಗಿ ಹೋಗ್ತಾ ಇದ್ದಾರೆ ಅಂತ ಒಂದು ಜನರ ಒಂದೇನಪ್ಪ ಅಂದ್ರೆ ಅವರ ಅಭಿಪ್ರಾಯಗಳು. ಅದು ಇರ್ಬೋದು, ಇಲ್ಲಂತಲ್ಲ. ತಮ್ಮ ಜನರು ಹೆಚ್ಚಾಕ್ಕೊಂಡು ಆದಷ್ಟು ತಮ್ಮ ಎದುರಾಳಿಗಳ ಇಲ್ಲಿ ಸಿದ್ದರಾಮಯ್ಯ ಪರ ಇದ್ದಂಥವ್ರು ಅಂತಲ್ಲ, ತಮ್ಮ ಎದುರಾಳಿಗಳ ಪರ ಇರ್ತಿರೋದು ಜನರನ್ನು ಒಂದು ಸ್ವಲ್ಪ ಖರ್ಚು ಮಾಡಿಬೇಕು ಅನ್ನೋದು ವಿಚಾರ ಇರ್ಬೋದು. ತಮ್ಮ ವಿರೋಧವಾಗಿದ್ದಂಥವ್ರನ್ನ ಸತೀಶ್ ಜಾರಕಿಹೊಳಿ ಅವ್ರ ಜನ ಇರ್ಬೋದು, ಅದರಲ್ಲೇ ಬೇಡ ನಮ್ಮ ಏನಪ್ಪ ಅಂತಂದ್ರೆ ಪರಮೇಶ್ವರಪ್ಪನವರ ಬೆಂಬಲಿಗರಿರ್ಬೋದು. ಅಂಥವ್ರನ್ನ ಪರಮೇಶ್ವರಪ್ಪನವ್ರಿಗೆ ಸತೀಶ್ ಅವ್ರಿಗೆ ಟಚ್ ಮಾಡೋಂಗಿಲ್ಲ. ಅವ್ರ ಬೆಂಬಲಿಗರು ಯಾರಿದ್ದಾರೆ ಅವ್ರಿಗೆ ಅವ್ರ ಪರ ಒಳ್ಳೆಯ ಅಭಿಪ್ರಾಯ ಇದ್ದವ್ರು ಯಾರಿದ್ರು ಆ ಶಾಸಕರನ್ನು ದೂರ ಮಾಡೋದು, ಅವ್ರ ಅಧಿಕಾರ ಸಿಗದಂಗೆ ನೋಡೋದು. ಈ ಸಚಿವರಲ್ಲಿ ಯಾರು ಅವ್ರ ಪರ ಅದಾರ ಅಂಥವ್ರನ್ನ ಅಧಿಕಾರದಿಂದ ದೂರ ಇಡುವಂಥ ಒಂದು ಪ್ರಯತ್ನವೂ ಪ್ರಯತ್ನ ನಡೆಸ್ತಾ ಇದ್ದಾರೆ. ಯಾಕಂದ್ರೆ ಕೆ ಎನ್ ರಾಜಣ್ಣವ್ರದ್ದು ಈಗ ನೋಡಿದ್ರಿ ನೀವು, ಅವರಿಂದ ಸತೀಶ್ ಅವ್ರ ಪರ ಇದ್ದಂಥವ್ರು. ಇಂಥ ಕೆಲವೊಂದಿಷ್ಟು ಜನ ಇದ್ದಾರೆ, ಅವರು ಐಡೆಂಟಿಫೈ ಮಾಡಿದ್ದಾರೆ. ಅವರು ಬದಿಗೆ ಸೇರಿಸಿ ತಮ್ಮ ಜನರನ್ನು ಆಯ್ಕೆ ಸ್ಥಾನದಲ್ಲಿ ಸೇರಿಸುವಾಗ ನಮ್ಮ ಡಿ ಕೆ ಶಿವಕುಮಾರ್ ಅವರು ಪ್ರಯತ್ನ ನಡೆಸಿದ್ರೆ ಈಗ ಅದಕ್ಕೆ ಹೋಗಿ ಬಂದಾರ ಅಂತ ಸುದ್ದಿಗಳಿದ್ದಾವೆ. ಅದನ್ನು ಮಾಡೋ ಸಲುವಾಗಿ ಅಂದರೆ ಸಿದ್ದರಾಮಯ್ಯ ಅಲ್ಲಾಡಿಸ್ಲಿಕ್ಕೆ ಆಗೋದಿಲ್ಲ. ಇನ್ನೇನು ಅಲ್ಲಾಡಿಸಿದ್ರು ನಾವು ಇವ್ರು ಬೆಂಬಲಿಗೆ ಹೇಳಿದ್ರೆ ಅದನ್ನಪ್ಪ ಒಂದು ಗಿಡ ಎತ್ತರ ಆಗ್ಬೇಕಾದ್ರೆ ಸುತ್ತಮುತ್ತ ಕಟ್ ಮಾಡಿದಂಗೆ ಸಿದ್ದರಾಮಯ್ಯರು ಬೆಂಬಲಿಗೆ ಹೇಳಿದ್ರೆ ಅವ್ರನ್ನ ಕಟ್ ಮಾಡಿ ದೂರ ಸರಿಸಿ ತಮ್ಮವ್ರಲ್ಲಿ ಸೇರಿಸುವಂಥ ಒಂದು ದೂರ